ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಮರಳಿ ಸ್ವಾಗತ. ಎಂಎ ಪರೀಕ್ಷೆಯ ತಯಾರಿಯಲ್ಲಿರುವ ನಮ್ಮೆಲ್ಲ ವೀಕ್ಷಕರಿಗೆ ಇಂದಿನ ಈ ವಿಶ್ಲೇಷಣೆ ಬಹಳ ಮುಖ್ಯವಾದ್ದು. ಖಂಡಿತ. ಎಕ್ಸಾಮ್ ದೃಷ್ಟಿಯಿಂದ ಇದು ತುಂಬಾ ಇಂಪಾರ್ಟೆಂಟ್. ಹೌದು. ಯಾವುದೇ ಶಾರ್ಟ್ಕಟ್ ಇಲ್ಲದೆ ಇವತ್ತು ನಾವು ತೆಗೆದುಕೊಂಡಿರುವ ವಿಷಯ ಪ್ರಸಿದ್ಧ ಮನೋವಿಜ್ಞಾನಿ ಕಾರ್ಲ್ ಜಂಗ್ ಅವರ ಸೈಕಾಲಜಿ ಅಂಡ್ ಲಿಟ್ರೇಚರ್ ಎಂಬ ಪ್ರಬಂಧ. ಹೌದು. ಬನ್ನಿ ಮೊದಲು ಇಂಟ್ರೊಡಕ್ಷನ್ ಪ್ಯಾರಾಗ್ರಾಫ್ ಅನ್ನು ನೋಡೋಣ. ಖಂಡಿತ. ಇಲ್ಲಿ ಗಮನಿಸಿ, ಜಂಗ್ ಅವರು ಸಿಗ್ಮಂಡ್ ಫ್ರಾಯ್ಡ್ಗಿಂತ ಹೇಗೆ ಭಿನ್ನವಾಗಿ ಯೋಚಿಸ್ತಾರೆ ಅನ್ನೋದು ಅಂದ್ರೆ ಎಕ್ಸಾಮ್ಗೆ ಬಹಳ ಮುಖ್ಯವಾದ ವಿಚಾರ. ಹೌದು. ಫ್ರಾಯ್ಡ್ ಅವರ ವಾದ ಏನಿತ್ತು ಅಂತ? ಫ್ರಾಯ್ಡ್ ಅವರ ವಾದ ಏನಂದ್ರೆ ಮನುಷ್ಯನ ಮನಸ್ಸಿನಲ್ಲಿ ಪರ್ಸನಲ್ ಅನ್ಕಾನ್ಷಿಯಸ್ ಅಂದ್ರೆ ವೈಯಕ್ತಿಕ ಸುಪ್ತ ಪ್ರಜ್ಞೆ ಇರುತ್ತದೆ ಅಂತ. ಓಹೋ. ಅಂದ್ರೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನಡೆದ ಕಹಿ ಘಟನೆಗಳು ಅಥವಾ ಅವನು ಮುಚ್ಚಿಟ್ಟ ದಮನ ಮಾಡಿದ ರಿಪ್ರೆಸ್ಡ್ ಡಿಸೈರ್ಸ್ ಅಂತೀವಲ್ಲ, ಅವು ಕಥೆಗಳಾಗಿ ಹೊರಬರ್ತವೆ ಅನ್ನೋದು ಫ್ರಾಯ್ಡ್ ವಾದ. ಆದ್ರೆ ಕಾರ್ಲ್ ಜಂಗ್ ಅವರು ಈ ವಾದವನ್ನ ವಿಸ್ತರಿಸ್ತಾರೆ. ಅಂದ್ರೆ ಕೇವಲ ವೈಯಕ್ತಿಕ ಆಶೆಗಳಷ್ಟೇ ಅಲ್ಲ. ಕರೆಕ್ಟ್. ಜಗತ್ತಿನ ಎಲ್ಲಾ ಮನುಷ್ಯರಿಗೂ ಅನ್ವಯವಾಗುವ ಒಂದು ಸಾಮೂಹಿಕ ಸುಪ್ತ ಪ್ರಜ್ಞೆ ಅಥವಾ ಕಲೆಕ್ಟಿವ್ ಅನ್ಕಾನ್ಷಿಯಸ್ ಎಂಬ ಅದ್ಭುತವಾದ ಕಾನ್ಸೆಪ್ಟ್ ಅನ್ನು ಜಂಗ್ ಇಲ್ಲಿ ಪರಿಚಯಿಸ್ತಾರೆ. ವಾವ್, ಇದು ನಿಜಕ್ಕೂ ಆಸಕ್ತಿದಾಯಕವಾಗಿದೆ. ಪ್ರಬಂಧದ ಮುಂದಿನ ಸಾಲುಗಳಲ್ಲಿ ಜಂಗ್ ಇದನ್ನೇ ಇನ್ನಷ್ಟು ವಿವರಿಸ್ತಾರೆ. ಅಂದ್ರೆ ಸಾಹಿತ್ಯ ಅನ್ನೋದು ಲೇಖಕನಿಗೆ ಸಂಪೂರ್ಣವಾಗಿ ಗೊತ್ತಿದ್ಕೊಂಡು ಪ್ರಜ್ಞಾಪೂರ್ವಕವಾಗಿ ಕಾನ್ಷಿಯಸ್ ಎಫರ್ಟ್ ಹಾಕಿ ಮಾಡುವ ಕೆಲಸ ಮಾತ್ರವಲ್ಲ ಅಂತ ಜಂಗ್ ಹೇಳ್ತಿದ್ದಾರೆ. ಹೌದು. ಒಬ್ಬ ಲೇಖಕ ತಾನು ಏನನ್ನೋ ಯೋಚಿಸಿ ಬರೆಯಲು ಶುರು ಮಾಡ್ತಾನೆ. ಆದರೆ ಬರೆಯುತ್ತಾ ಹೋದಂತೆ ಆತನಿಗೆ ಗೊತ್ತಿಲ್ಲದೆಯೇ ಅವನ ಮನಸ್ಸಿನ ಆಳವಾದ ಪದರಗಳಲ್ಲಿರುವ ವಿಚಾರಗಳು ಹೊರಬರಲು ಶುರುವಾಗ್ತವೆ ಅಲ್ವಾ? ಖಂಡಿತ. ಈ ಆಳವಾದ ಪದರಗಳಲ್ಲಿ ಇರುವ ಸಾರ್ವತ್ರಿಕ ಮಾದರಿಗಳನ್ನೇ ಜಂಗ್ ಆರ್ಕಿಟೈಪ್ಸ್ ಅಂತ ಕರೀತಾರೆ. ಓಹೋ. ಈ ಆರ್ಕಿಟೈಪ್ಸ್ ಇರೋದ್ರಿಂದಲೇ ನೋಡಿ ಸಾವಿರಾರು ವರ್ಷಗಳ ಹಿಂದಿನ ಕಥೆಗಳು ಇಂದಿಗೂ ನಮಗೆ ಕನೆಕ್ಟ್ ಆಗ್ತವೆ. ಹೌದಲ್ವಾ? ಆ ಕಥೆಗಳಿಗೆ ಒಂದು ಕಾಲಾತೀತವಾದ ಅಂದ್ರೆ ಟೈಮ್ಲೆಸ್ ಶಕ್ತಿ ಬರೋದು ಈ ಮನುಕುಲದ ಸಾರ್ವತ್ರಿಕ ನೆನಪುಗಳಿಂದಲೇ. ಹೌದು. ಅಂದ್ರೆ ಸಾಹಿತ್ಯ ಎಂಬುದು ಕೇವಲ ದೈನಂದಿನ ಜೀವನವನ್ನು ತೋರಿಸುವ ಕನ್ನಡಿಯಲ್ಲ, ಅದು ಮಾನವನ ಇಡೀ ಮನಸ್ಸಿನ ಒಳರಚನೆಯನ್ನ ಸಂಪೂರ್ಣವಾಗಿ ತೋರಿಸುವ ಒಂದು ಎಕ್ಸ್ರೇ ಇದ್ದಂತೆ. ಸರಿಯೇ? ವಾವ್, ಅತ್ಯದ್ಭುತವಾದ ಉಪಮೆ ಇದು. ಹೌದು, ಆ ಎಕ್ಸ್ರೇ ಮನುಷ್ಯನ ಬರೀ ಮೂಳೆಗಳನ್ನು ಮಾತ್ರವಲ್ಲ, ಇಡೀ ಮನುಕುಲದ ಮಾನಸಿಕ ರಚನೆಯನ್ನೇ ಸ್ಪಷ್ಟವಾಗಿ ತೋರಿಸ್ತದೆ. ನಿಜ. ಈ ಇಂಟ್ರೊಡಕ್ಷನ್ನ ಕೊನೆಯ ಸಾಲುಗಳಲ್ಲಿ ಜಂಗ್ ಇದೇ ಕಾರಣಕ್ಕೆ ವಿಮರ್ಶಕರಿಗೆ ಒಂದು ಎಚ್ಚರಿಕೆಯನ್ನೂ ಕೊಡ್ತಾರೆ. ಹೌದು. ಇಲ್ಲಿ ನೋಡಿ, ವಿಮರ್ಶಕರು ಕೃತಿಯನ್ನು ಕೇವಲ ಲೇಖಕನ ಜೀವನ ಚರಿತ್ರೆಗೆ ಸೀಮಿತ ಮಾಡಬಾರದು ಅಂತ ಜಂಗ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೌದು. ಈಗ ಆ ಪ್ರಬಂಧದ ಮೊದಲನೇ ಭಾಗಕ್ಕೆ ಹೋಗೋಣ. ಸಾಹಿತ್ಯ ಅನ್ನೋದು ಒಂದು ಮಾನಸಿಕ ಅಭಿವ್ಯಕ್ತಿಯಾಗಿ ಹೇಗೆ ಕೆಲಸ ಮಾಡ್ತದೆ ಅಂತ ನೋಡೋಣ. 1. ಲಿಟ್ರೇಚರ್ ಆಸ್ ಸೈಕಲಾಜಿಕಲ್ ಎಕ್ಸ್ಪ್ರೆಷನ್. ಇಲ್ಲಿ ಎಕ್ಸಾಮ್ಗೆ ಗಮನಿಸಬೇಕಾದ ವಿಚಾರ ಏನಂದ್ರೆ, ಪ್ರತಿಯೊಂದು ಸಾಹಿತ್ಯ ಕೃತಿಯು ನಮ್ಮ ಮಾನಸಿಕ ಪ್ರಕ್ರಿಯೆಯ ಅಂದ್ರೆ ಸೈಕಲಾಜಿಕಲ್ ಪ್ರೋಸೆಸ್ನ ಒಂದು ಭಾಗವೇ ಆಗಿದೆ. ಆದರೆ ನಾವು ಅಂದ್ಕೊಳ್ಳೋ ಹಾಗೆ ಅದು ಕೇವಲ ಲೇಖಕನಿಗೆ ತಿಳಿದಿರುವ ಆತನ ಪ್ರಜ್ಞಾಪೂರ್ವಕ ವಿಚಾರಗಳ ನೇರವಾದ ಪ್ರತಿಬಿಂಬ ಅಲ್ಲ. ಖಂಡಿತ. ಮುಂದಿನ ಸಾಲುಗಳಲ್ಲಿ ಇದೇ ವಿಚಾರ ಇನ್ನಷ್ಟು ಸ್ಪಷ್ಟವಾಗುತ್ತದೆ. ಈ ಸಾಲುಗಳನ್ನು ಓದಿದಾಗ ನಮಗೆ ಸಾಹಿತ್ಯ ಕೇವಲ ಜೀವನದ ಅನುಕರಣೆ ಅಥವಾ ಇಮಿಟೇಷನ್ ಆಫ್ ಲೈಫ್ ಅಲ್ಲ ಅನ್ನೋದು ಬಹಳ ಮುಖ್ಯ ಅನ್ಸುತ್ತೆ ಅಲ್ವಾ? ಹೌದು. ಲೇಖಕನಿಗೆ ಗೊತ್ತಿಲ್ಲದ ಅವನ ಮನಸ್ಸಿನ ಅತ್ಯಂತ ಆಳವಾದ ಆ ಗುಪ್ತವಾದ ಪದರಗಳು ಕಥೆಯ ರೂಪದಲ್ಲಿ ಹೊರಬರ್ತವೆ. ಖಂಡಿತ. ಇದನ್ನೇ ಜಂಗ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಇನ್ನರ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಆಂತರಿಕ ಅನುಭವಗಳ ಕಲಾತ್ಮಕ ರೂಪಾಂತರ ಅಂತ ಕರೆಯುತ್ತಾರೆ. ಸಾಹಿತ್ಯವು ನಮ್ಮ ಪ್ರಜ್ಞೆ ಅಂದ್ರೆ ಕಾನ್ಷಿಯಸ್ ಮತ್ತು ಸುಪ್ತ ಪ್ರಜ್ಞೆ ಅಂದ್ರೆ ಅನ್ಕಾನ್ಷಿಯಸ್ ಇವೆರಡರ ನಡುವಿನ ಸೇತುವೆಯಾಗಿ ಹೇಗೆ ಕೆಲಸ ಮಾಡ್ತದೆ ಎಂಬುದನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೌದು. ನಮ್ಮ ಮನಸ್ಸಿನಲ್ಲಿ ಮುಚ್ಚಿ ಹೋದ ನಮಗೆ ಗೊತ್ತಿಲ್ಲದ ಎಷ್ಟೋ ವಿಚಾರಗಳು ಸಂಕೇತಗಳ ಮೂಲಕ ಅಂದ್ರೆ ಸಿಂಬಾಲಿಕಲಿ ಹೊರಬರ್ತವೆ. ಕರೆಕ್ಟ್. ಇದನ್ನೇ ನಾವು ದೈನಂದಿನ ಜೀವನದಲ್ಲಿ ನೋಡುವುದಾದ್ರೆ, ನಾವು ಎಲ್ಲರೂ ಒಂದು ಕಥೆಯನ್ನು ಓದಿ ಅಥವಾ ಸಿನಿಮಾ ನೋಡಿ ಭಾವುಕರಾಗ್ತೇವೆ. ಅಂದ್ರೆ ಹೌದು ಹೌದು ಆ ಕಥೆ ಕೇವಲ ಪರದೆಯ ಮೇಲಿನ ಕಥೆ ಆಗಿರದೆ
ನಮ್ಮದೇ ಸುಪ್ತ ಪ್ರಜ್ಞೆಯಲ್ಲಿರುವ ಯಾವುದೋ ಅನುಭವಕ್ಕೆ ಕನೆಕ್ಟ್ ಆಗಿರುತ್ತದೆ, ಹಾಗಾಗಿ ಅದು ನಮಗೆ ಆಪ್ತವಾಗುತ್ತದೆ ಅಂತ ಅರ್ಥೈಸ್ಬೋದೆ. ನಿಖರವಾಗಿ. ಕಥೆ ಹೇಳುವ ಕಲೆ ಕೇವಲ ಮನೋರಂಜನೆ ಅಲ್ಲ, ಅದು ಮನುಷ್ಯನ ಮನಸ್ಸಿನ ಅಧ್ಯಯನ ಅಂತ ಜಂಗ್ ಹೇಳುವುದು ಇದೇ ಕಾರಣಕ್ಕೆ. ಈಗ ಪರೀಕ್ಷೆ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದ ಭಾಗಕ್ಕೆ ಬರೋಣ. ಭಾಗ 2. ಓಕೆ. 2 ರೀತಿಯ ಕಲಾತ್ಮಕ ಸೃಷ್ಟಿಗಳು. 2 ಟೈಪ್ಸ್ ಆಫ್ ಆರ್ಟಿಸ್ಟಿಕ್ ಕ್ರಿಯೇಷನ್. ನೋಡಿ, ಇದು ಎಕ್ಸಾಮ್ಗೆ ಬಹಳ ಮುಖ್ಯವಾದ ಪಾಯಿಂಟ್. ಹೌದು. ಕಲಾತ್ಮಕ ಸೃಷ್ಟಿಯನ್ನು ಜಂಗ್ ಅವರು ಸೈಕೊಲಾಜಿಕಲ್ ಮತ್ತೆ ವಿಷನರಿ ಅಂತ 2 ವಿಧವಾಗಿ ವಿಂಗಡಿಸ್ತಾರೆ. ಮೊದಲನೇದು ಸೈಕೊಲಾಜಿಕಲ್ ಸಾಹಿತ್ಯ. ಇದು ನಮ್ಮ ದಿನನಿತ್ಯದ ಬದುಕಿಗೆ ಸಂಬಂಧಿಸಿದ್ದು. ಲೇಖಕನ ದೈನಂದಿನ ವಾಸ್ತವ, ಅವನ ವೈಯಕ್ತಿಕ ಅನುಭವಗಳು ಮತ್ತು ಭಾವನೆಗಳಿಂದ ಹುಟ್ಟುವಂತಹುದು. ಓಹೋ. ಉದಾಹರಣೆಗೆ ಒಂದು ಕುಟುಂಬದ ಕಥೆ, ಪ್ರೇಮ ಕಥೆ ಅಥವಾ ಸಮಾಜದ ಒಂದು ಸಮಸ್ಯೆಯ ಬಗ್ಗೆ ಬರೆದ ಕಾದಂಬರಿಗಳು. ಹೌದು ಹೌದು. ಇವುಗಳನ್ನ ಓದುಗರು ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು, ಯಾಕಂದ್ರೆ ಇದು ನಮ್ಮ ಕಣ್ಮುಂದೆ ನಡೆಯುವ ವಾಸ್ತವಕ್ಕೆ ಹತ್ತಿರವಾಗಿರುತ್ತದೆ. ನಿಜ. ಆದರೆ 2ನೇ ವಿಧವಾದ ವಿಷನರಿ ಸಾಹಿತ್ಯ ಇದೆಯಲ್ಲ, ಅದು ಸ್ವಲ್ಪ ವಿಭಿನ್ನವಾಗಿದೆ. ಅದ್ರ ಬಗ್ಗೆ ಪಠ್ಯ ಏನ್ ಹೇಳ್ತದೆ ಅಂತ ನೋಡೋಣ. ಇಲ್ಲಿ ನೋಡಿ, ಈ ವಿಷನರಿ ಸಾಹಿತ್ಯ ಲೇಖಕನ ಸ್ವಂತ ಅನುಭವದಿಂದ ಬರುವುದಿಲ್ಲ. ಓಹೋ. ಬದಲಾಗಿ ಇಡೀ ಮನುಕುಲದ ಸಾಮೂಹಿಕ ಸುಪ್ತ ಪ್ರಜ್ಞೆಯಿಂದ, ಅಂದ್ರೆ ಕಲೆಕ್ಟಿವ್ ಅನ್ಕಾನ್ಷಿಯಸ್ನಿಂದ ಹುಟ್ಟುತ್ತದೆ. ಪಠ್ಯದಲ್ಲಿ ಕೊಟ್ಟಿರುವ ಉದಾಹರಣೆಗಳನ್ನ ಎಕ್ಸಾಮ್ನಲ್ಲಿ ಕಡ್ಡಾಯವಾಗಿ ಬರೀಬೇಕು. ಪುರಾಣಗಳು ಅಂದರೆ ಮಿತ್ಸ್, ಕನಸುಗಳು ಮತ್ತು ಸಾಂಕೇತಿಕ ಕಥೆಗಳು. ಕರೆಕ್ಟ್. ಉದಾಹರಣೆಗೆ ಪುರಾಣಗಳಲ್ಲಿ ಬರುವ ಅತಿಮಾನುಷ ಶಕ್ತಿಗಳು, 10 ತಲೆಯ ರಾಕ್ಷಸರು ಅಥವಾ ವಿಚಿತ್ರ ಪ್ರಾಣಿಗಳು, ಇವೆಲ್ಲವೂ ವಿಷನರಿ ಸಾಹಿತ್ಯ. ಹೌದಲ್ವಾ? ಇವು ನಮ್ಮ ಸಾಮಾನ್ಯ ತರ್ಕಕ್ಕೆ ಅಂದರೆ ರ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್ಗೆ ನಿಲುಕುವುದಿಲ್ಲ, ಸ್ವಲ್ಪ ವಿಚಿತ್ರವಾಗಿ ರಹಸ್ಯಮಯವಾಗಿ ಕಾಣಿಸುತ್ತೆ. ಆದ್ರೆ ಇಲ್ಲೊಂದು ಗಂಭೀರವಾದ ಆಕ್ಷೇಪಣೆ ಹೇಳುತ್ತದೆ ನನಗೆ. ಏನು? ಈಗ ನನ್ನ ಪ್ರಶ್ನೆ ಏನಂದ್ರೆ, ಸೈಕಲಾಜಿಕಲ್ ಸಾಹಿತ್ಯ ನಮ್ಮೆಲ್ಲರ ದೈನಂದಿನ ಜೀವನಕ್ಕೆ ಹತ್ತಿರವಾಗಿದೆ, ನಮಗೆ ಸುಲಭವಾಗಿ ಅರ್ಥವಾಗ್ತದೆ. ಆದ್ರೂ ಕೂಡ ಅರ್ಥ ಮಾಡಿಕೊಳ್ಳಲು ಕಷ್ಟವಾದ ವಿಚಿತ್ರ ಸಂಕೇತಗಳಿಂದ ಕೂಡಿದ ವಿಷನರಿ ಸಾಹಿತ್ಯವನ್ನ ಜಂಗ್ ಅವರು ಏಕೆ ಶ್ರೇಷ್ಠ ಅಥವಾ ಸುಪೀರಿಯರ್ ಎನ್ನುತ್ತಾರೆ? ಹೌದು. ಸಾಮಾನ್ಯ ಓದುಗನಿಗೆ ಅರ್ಥವೇ ಆಗದಿದ್ದರೆ ಅದು ಹೇಗೆ ಶ್ರೇಷ್ಠವಾಗುತ್ತದೆ? ಇದು ನಿಜಕ್ಕೂ ಬಹಳ ಕಾಡುವ ಪ್ರಶ್ನೆ. ಆದರೆ ಜಂಗ್ ಅವರು ಶ್ರೇಷ್ಠ ಅಂತ ಹೇಳೋದ್ರ ಹಿಂದಿನ ಕಾರಣವನ್ನ, ಅಂದರೆ ಹೌ ಆ್ಯಂಡ್ ವೈ, ನಾವು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಸೈಕೊಲಾಜಿಕಲ್ ಸಾಹಿತ್ಯ ಒಂದು ನಿರ್ದಿಷ್ಟ ಕಾಲಕ್ಕೆ, ಒಂದು ನಿರ್ದಿಷ್ಟ ಸಮಾಜಕ್ಕೆ ಮಾತ್ರ ಸೀಮಿತವಾಗಿರ್ತದೆ. ಆದರೆ ವಿಷನರಿ ಸಾಹಿತ್ಯವು ಇಡೀ ಮನುಕುಲದ ಸಾರ್ವತ್ರಿಕ ಸತ್ಯಗಳನ್ನ, ಅಂದರೆ ಯೂನಿವರ್ಸಲ್ ಟ್ರೂತ್ಸ್ ಹೇಳ್ತದೆ. ಹೌದು. ಆ ವಿಚಿತ್ರ ಸಂಕೇತಗಳ ಒಳಗೆ ಮನುಷ್ಯನ ಅತಿದೊಡ್ಡ ಭಯಗಳು, ಅವನ ಅತಿದೊಡ್ಡ ಆಸೆಗಳು ಅಡಗಿರ್ತವೆ. ಅದು ನಮ್ಮ ಸಾಮಾನ್ಯ ತರ್ಕವನ್ನು ಮೀರಿ ನಿಂತರೂ ನಮ್ಮ ಮನಸ್ಸಿನ ಅತ್ಯಂತ ಆಳವಾದ ಪದರಗಳನ್ನು ಸ್ಪರ್ಶಿಸ್ತದೆ. ಹಾಗಾಗಿ ಅದು ಕೇವಲ ಒಂದು ಕಥೆಯಾಗಿ ಉಳಿಯದೆ ಒಂದು ಸಾಂಸ್ಕೃತಿಕ ಸತ್ಯವಾಗಿ ಸಾವಿರಾರು ವರ್ಷಗಳ ಕಾಲ ಉಳಿಯುತ್ತದೆ. ಅದಕ್ಕೆ ಜಂಗ್ ಅದನ್ನು ಸುಪೀರಿಯರ್ ಅನ್ನುತ್ತಾರೆ. ಈಗ ಸ್ಪಷ್ಟವಾಯಿತು. ಅಂದ್ರೆ ಕಥೆಯ ಆಳದಲ್ಲಿರುವ ಸತ್ಯದ ವ್ಯಾಪ್ತಿ ಎಷ್ಟು ದೊಡ್ಡದು ಎನ್ನುವುದರ ಮೇಲೆ ಅದರ ಶ್ರೇಷ್ಠತೆ ನಿರ್ಧಾರವಾಗುತ್ತದೆ. ಖಂಡಿತ ಖಂಡಿತ. ಈಗ ಮುಂದಿನ ಭಾಗ ಅಂದ್ರೆ 3ನೇ ಭಾಗಕ್ಕೆ ಹೋಗೋಣ. 3. ಕಲೆಕ್ಟಿವ್ ಅನ್ಕಾನ್ಷಿಯಸ್. ಇದು ಕಲೆಕ್ಟಿವ್ ಅನ್ಕಾನ್ಷಿಯಸ್. ಇದು ಜಂಗ್ ಅವರ ಥಿಯರಿಯ ಕೇಂದ್ರ ಬಿಂದು. ಪರೀಕ್ಷೆಯಲ್ಲಿ ಇದರ ಬಗ್ಗೆ ಪ್ರತ್ಯೇಕವಾಗಿ ಬರೆಯಬೇಕಾಗ್ತದೆ ನೋಡಿ. ಹೌದು. ನಮ್ಮ ವೈಯಕ್ತಿಕ ಸುಪ್ತ ಪ್ರಜ್ಞೆ ನಮ್ಮದೇ ಸ್ವಂತ ಅನುಭವಗಳಿಂದ ಹುಟ್ಟಿದರೆ, ಈ ಸಾಮೂಹಿಕ ಸುಪ್ತ ಪ್ರಜ್ಞೆ ಪ್ರಪಂಚದ ಎಲ್ಲಾ ಮನುಷ್ಯರಿಗೂ ಹಂಚಿಕೆಯಾಗಿರುವ ನೆನಪುಗಳ ಪದರ. ಓಹೋ. ಇದನ್ನ ನಾವು ಜೀವನದಲ್ಲಿ ಕಲಿಯೋದಿಲ್ಲ, ಬದಲಾಗಿ ಇದು ಹುಟ್ಟಿನಿಂದಲೇ ನಮ್ಮ ಜೊತೆ ಬಂದಿರ್ತದೆ. ಇದು ಹೇಗೆ ಸಾಧ್ಯ ಅಂತ ಮುಂದಿನ ಸಾಲುಗಳಲ್ಲಿ ಜಂಗ್ ವಿವರಿಸ್ತಾರೆ. ಇದು ಕೇಳಲು ಹೇಗಿದೆ ಅಂದ್ರೆ ಎಲ್ಲಾ ಮನುಷ್ಯರ ಮೆದುಳಿನಲ್ಲಿರುವ ಡಿಫಾಲ್ಟ್ ಆಪರೇಟಿಂಗ್ ಸಿಸ್ಟಮ್ ಇದ್ದಂತೆ ಅಲ್ವಾ? ವಾವ್, ಹೌದು. ಫೋನ್ ಕಂಪನಿ ಬೇರೆ ಆಗಿದ್ರೂ ಒಳಗಿರೋ ಸಾಫ್ಟ್ವೇರ್ ಕೋಡಿಂಗ್ ಒಂದೇ ಇರುತ್ತಲ್ಲ, ಹಾಗೆ. ಅದ್ಭುತವಾದ ಹೋಲಿಕೆ ಇದು. ಹೌದು, ಡಿಫಾಲ್ಟ್ ಕೋಡಿಂಗನ್ನೇ ಜಂಗ್ ಅವರು
ಸಾಮೂಹಿಕ ಸುಪ್ತ ಪ್ರಜ್ಞೆ ಅಂತ ಕರೆಯೋದು. ಹ್ಮ್ ಬೇರೆ ಬೇರೆ ದೇಶಗಳ ಬೇರೆ ಬೇರೆ ಸಂಸ್ಕೃತಿಗಳ ಕಥೆಗಳಲ್ಲಿ ಒಂದೇ ರೀತಿಯ ವಿಚಾರಗಳು ಇರಲು ಇದೇ ಕಾರಣ. ಲೇಖಕರು ಕಥೆ ಬರೆಯುವಾಗ ತಮಗೆ ಗೊತ್ತಿಲ್ಲದೆ ಈ ಶೇರ್ಡ್ ರಿಸರ್ವಾಯರ್ ಅಥವಾ ಹಂಚಿಕೊಳ್ಳಲಾದ ಅನುಭವಗಳ ಬಾವಿಯಿಂದ ನೀರು ಸೇದುತ್ತಾರೆ. ವಾವ್. ಓದುಗರಿಗೂ ಆ ಪ್ಯಾಟರ್ನ್ಗಳು ಯಾಕೆ ಇಷ್ಟವಾಗ್ತವೆ ಅಂದ್ರೆ ಅದು ಓದುಗನ ಸುಪ್ತ ಪ್ರಜ್ಞೆಯಲ್ಲೂ ಮೊದಲೇ ಇರ್ತದೆ. ಹೌದಲ್ವಾ? ಈಗ 4ನೇ ಭಾಗ ಆರ್ಕಿಟೈಪ್ಸ್ ಬಗ್ಗೆ ನೋಡೋಣ. ಓಕೆ. 4 ಆರ್ಕಿಟೈಪ್ಸ್ ಇನ್ ಲಿಟ್ರೇಚರ್. ಆರ್ಕಿಟೈಪ್ಸ್ ಅಂದ್ರೆ ಈ ಸಾಮೂಹಿಕ ಸುಪ್ತ ಪ್ರಜ್ಞೆಯಿಂದ ಬರುವ ಸಾರ್ವತ್ರಿಕ ಚಿಹ್ನೆಗಳು ಅಥವಾ ಮೂಲ ಮಾದರಿಗಳು. ಓಹೋ. ಇವು ಪದೇ ಪದೇ ಬರುವ ಚಿತ್ರಣಗಳು. ಪಠ್ಯದಲ್ಲಿರುವ ಉದಾಹರಣೆಗಳನ್ನು ಸ್ಟೂಡೆಂಟ್ಸು ಕಡ್ಡಾಯವಾಗಿ ಬರೀಬೇಕು ಎಕ್ಸಾಮಲ್ಲಿ. ಹೌದು. ಯಾವ್ಯಾವುದು ಅಂದ್ರೆ ನಾಯಕ ಅಂದ್ರೆ ದ ಹೀರೋ, ತಾಯಿ ಅಂದ್ರೆ ದ ಮದರ್, ನೆರಳು ಅಂದ್ರೆ ದ ಶ್ಯಾಡೋ, ಮತ್ತೆ ಬುದ್ಧಿವಂತ ವೃದ್ಧ ಅಂದ್ರೆ ದ ವೈಸ್ ಓಲ್ಡ್ ಮ್ಯಾನ್. ಪ್ರಪಂಚದ ಯಾವುದೇ ಮೂಲೆಯ ಪೌರಾಣಿಕ ಸಿನಿಮಾಗಳನ್ನು ನೋಡಿ ಒಬ್ಬ ದಾರಿ ತಪ್ಪಿದ ನಾಯಕನಿರ್ತಾನೆ, ಅವನಿಗೆ ದಾರಿ ತೋರಿಸಲು ಒಬ್ಬ ವಯಸ್ಸಾದ ಜ್ಞಾನಿ ಇರ್ತಾನೆ. ಹೌದು ಹೌದು. ಮತ್ತು ಕತ್ತಲನ್ನು ಅಥವಾ ಕೆಟ್ಟತನವನ್ನ ಪ್ರತಿನಿಧಿಸುವ ಒಂದು ನೆರಳು ಇರುತ್ತದೆ. ಲೇಖಕರು ಇವುಗಳನ್ನ ಉದ್ದೇಶಪೂರ್ವಕವಾಗಿ ಸೃಷ್ಟಿ ಮಾಡುವುದಿಲ್ಲ. ಅವು ಮನುಷ್ಯನ ಮನಸ್ಸಿನ ಆಳದಿಂದ ತಾವಾಗಿಯೇ ಹೊರಹೊಮ್ಮುತ್ತವೆ. ನಿಜ. ಈವನ್ ಇಫ್ ದ ಕಲ್ಚರಲ್ ಕಾಂಟೆಕ್ಸ್ಟ್ ಇಸ್ ಡಿಫರೆಂಟ್, ದಿ ಆರ್ಕಿಟೈಪಲ್ ಪ್ಯಾಟರ್ನ್ಸ್ ರಿಮೇನ್ ಫೆಮಿಲಿಯರ್ ಅನ್ನೋದು ಬಹಳ ಮುಖ್ಯವಾದ ವಾಕ್ಯ ಅಲ್ವಾ? ಹೌದು, ಖಂಡಿತ. ಸಂಸ್ಕೃತಿ, ಆ ಭಾಷೆ ಬೇರೆ ಆಗಿದ್ರು ಆ ಮೂಲ ಮಾದರಿಗಳು ನಮ್ಮೆಲ್ಲರಿಗೂ ಚಿರಪರಿಚಿತ. ಅದಕ್ಕೆ ಜಂಗ್ ಹೇಳುವುದು, ವಿಷನರಿ ಸಾಹಿತ್ಯವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ವಿಮರ್ಶಕರಿಗೆ ಈ ಆರ್ಕಿಟೈಪ್ಸ್ ಬಗ್ಗೆ ಅರಿವಿರ್ಬೇಕು. ಇವು ಕೇವಲ ಮೇಲ್ಮೈ ಅರ್ಥವನ್ನ ಕೊಡುವುದಿಲ್ಲ, ಕೃತಿಗೆ ಅಪಾರವಾದ ಆಳವನ್ನ ಸೇರಿಸ್ತವೆ. ಆದರೆ ಕಥೆ ಬರೆಯುವ ಲೇಖಕನ ಪಾತ್ರವೇನು? 5ನೇ ಭಾಗ ಇದನ್ನೇ ಹೇಳ್ತದೆ. ಹೌದು, ನೋಡೋಣ. 5 ರೋಲ್ ಆಫ್ ದಿ ರೈಟರ್. ಜಂಗ್ ಅವರ ಪ್ರಕಾರ ಲೇಖಕನು ಕಥೆಯ ಸಂಪೂರ್ಣ ನಿಯಂತ್ರಕನಲ್ಲ. ಓಹೋ. ಆತ ಕೇವಲ ಒಂದು ಮಾಧ್ಯಮ ಅಷ್ಟೇ. ಯಾವುದೋ ಒಂದು ಅಗೋಚರ ಶಕ್ತಿ ಆತನಿಂದ ಬರೆಯಿಸುತ್ತಿರುತ್ತದೆ. ಕೃತಿ ಲೇಖಕನ ಉದ್ದೇಶಗಳಿಗಿಂತ ಸ್ವತಂತ್ರವಾಗಿ ಬೆಳೆಯುತ್ತಾ ಹೋಗ್ತದೆ. ಒಂದು ನಿಮಿಷ, ಹಾಗಾದ್ರೆ ಲೇಖಕನಿಗೆ ತನ್ನದೇ ಆದ ಪ್ರತಿಭೆ ಇಲ್ಲವೇ? ಎಲ್ಲವೂ ಸುಪ್ತ ಪ್ರಜ್ಞೆ, ಸಾರ್ವತ್ರಿಕ ಶಕ್ತಿಗಳೇ ಮಾಡಿದರೆ ಪುಸ್ತಕ ಬರೆದ ಲೇಖಕನಿಗೆ ಕೊಡುವ ಕ್ರೆಡಿಟ್ ಏನು? ಇದು ಆ ಲೇಖಕನ ಪ್ರತಿಭೆಯನ್ನು ಕಡೆಗಣಿಸಿದಂತೆ ಆಗುವುದಿಲ್ಲವೇ? ಹೌದು, ಇದು ಬಹಳ ಅತ್ಯುತ್ತಮವಾದ ಆಕ್ಷೇಪಣೆ ಇದು. ಆದರೆ ಜಂಗ್ ಅವರ ಪ್ರಕಾರ ನಿಜವಾದ ಸೃಜನಶೀಲತೆ ಅಂದರೆ ಟ್ರೂ ಕ್ರಿಯೇಟಿವಿಟಿ ಇರುವುದೇ ಸಾರ್ವತ್ರಿಕ ಶಕ್ತಿಗಳಿಗೆ ಶರಣಾಗುವುದರಲ್ಲೇ, ಅಂದರೆ ಸರೆಂಡರಿಂಗ್. ಓಹೋ, ಸರೆಂಡರಿಂಗ್. ಹೌದು. ನಮ್ಮ ಅಹಂಕಾರವನ್ನು ಬದಿಗಿಟ್ಟು ಆ ಸುಪ್ತ ಪ್ರಜ್ಞೆಯ ಅಲೆಗಳಿಗೆ ನಮ್ಮನ್ನು ಒಡ್ಡಿಕೊಳ್ಳುವುದಿದೆಯಲ್ಲ, ಅದು ಸಾಮಾನ್ಯರಿಗೆ ಸಾಧ್ಯವಿಲ್ಲ. ಸುಪ್ತ ಪ್ರಜ್ಞೆಯಲ್ಲಿರುವ ಆ ಕಚ್ಚಾ ವಸ್ತುಗಳಿಗೆ ಒಂದು ಸುಂದರವಾದ ಕಲಾತ್ಮಕ ರೂಪ ಕೊಡುವುದು ಲೇಖಕನ ನಿಜವಾದ ಪ್ರತಿಭೆ. ವಾವ್, ಅರ್ಥವಾಯಿತು. ನೋಡಿ, ಲೇಖಕ ಬರೀ ಒಂದು ಚಾನೆಲ್ ಇದ್ದಂತೆ. ಆತ ಕೇವಲ ಕಲಾತ್ಮಕ ರೂಪ ಕೊಡುತ್ತಾನೆ ಹೊರತು ನಿಯಂತ್ರಿಸುವುದಿಲ್ಲ. ಈಗ 6ನೇ ಭಾಗಕ್ಕೆ ಹೋಗೋಣ. ಹಾಗಾದ್ರೆ ವಿಮರ್ಶಕನ ಪಾತ್ರವೇನು? 6 ರೋಲ್ ಆಫ್ ದ ಕ್ರಿಟಿಕ್. ವಿಮರ್ಶಕನಿಗೆ ಜಂಗ್ ನೀಡುವ ದೊಡ್ಡ ಎಚ್ಚರಿಕೆ ಇದು. ವಿಮರ್ಶಕರು ಕೃತಿಯನ್ನು ಲೇಖಕನ ವೈಯಕ್ತಿಕ ಜೀವನದ ಕೇಸ್ ಸ್ಟಡಿ ತರ ನೋಡಬಾರದು. ಹೌದು. ಲೇಖಕನಿಗೆ ಸಣ್ಣ ವಯಸ್ಸಿನಲ್ಲಿ ಈ ಕಷ್ಟ ಇತ್ತು, ಅದಕ್ಕೆ ಅವನು ಹೀಗೆ ಬರೆದಿದ್ದಾನೆ ಅಂತ ಲೇಖಕನ ಮಾನಸಿಕ ಸ್ಥಿತಿಯನ್ನು ಡಯಾಗ್ನೋಸ್ ಮಾಡುವುದು ವಿಮರ್ಶಕನ ಕೆಲಸವಲ್ಲ. ಹೌದು, ಪಠ್ಯ ಕೂಡ ಅದನ್ನೇ ಹೇಳ್ತದೆ. ವಿಮರ್ಶಕರು ಕೃತಿಯ ಸ್ವತಂತ್ರ ಮತ್ತು ಸಾಂಕೇತಿಕ ಅರ್ಥವನ್ನು ವಿಶ್ಲೇಷಿಸಬೇಕು ಅಂತ ಇಲ್ಲಿ ಸ್ಪಷ್ಟವಾಗಿದೆ. ವಿಮರ್ಶೆಯ ಗುರಿ ಪಠ್ಯವನ್ನು ಅರ್ಥ ಮಾಡಿಕೊಳ್ಳುವುದೇ ಹೊರತು ಲೇಖಕನಿಗೆ ಏನಾಗಿತ್ತು ಅಂತ ಕಂಡುಹಿಡಿಯೋದಲ್ಲ. ವಿಶೇಷವಾಗಿ ವಿಷನರಿ ಸಾಹಿತ್ಯದಲ್ಲಿ ಬರುವ ಆರ್ಕಿಟೈಪ್ಸ್ ಅನ್ನು ವಿಮರ್ಶಕರು ಎಚ್ಚರಿಕೆಯಿಂದ ಗುರುತಿಸಬೇಕು. ಅದಕ್ಕೆ ಅದರದೇ ಆದ ಸಂರಚನೆ, ಮೀನಿಂಗ್ ಮತ್ತು ಪರ್ಪಸ್ ಇದೆ. ಅಂದ್ರೆ ವಿಮರ್ಶಕ ಕೇವಲ ತೀರ್ಪುಗಾರನಾಗಬಾರದು, ಆತ ಇಂಟರ್ಪ್ರೆಟರ್ ಆಗಿರಬೇಕು. ಹೌದು. ಈಗ ಎಕ್ಸಾಮ್ ದೃಷ್ಟಿಯಿಂದ ಮತ್ತೊಂದು ಅತಿ ಮುಖ್ಯವಾದ ಭಾಗ 7ನೇ ಭಾಗ, ಕಾರ್ಲ್ ಜಂಗ್ ಮತ್ತು ಸಿಗ್ಮಂಡ್ ಫ್ರಾಯ್ಡ್ ನಡುವಿನ ಭಿನ್ನಾಭಿಪ್ರಾಯ. 7 ಡಿಫರೆನ್ಸ್ ಫ್ರಮ್ ಫ್ರಾಯ್ಡ್. ಫ್ರಾಯ್ಡ್ ಮತ್ತು ಜಂಗ್ ನಡುವಿನ ವ್ಯತ್ಯಾಸವನ್ನ ನಾವು ವೈ ಮತ್ತು ಹೌ ದೃಷ್ಟಿಕೋನದಿಂದ ನೋಡಬೇಕು. ಓಹೋ. ಫ್ರಾಯ್ಡ್ ಅವರ ವಿಧಾನ
ಕೇವಲ ದಮನಿತ ಆಸೆಗಳು ಅಂದರೆ ರಿಪ್ರೆಸ್ಡ್ ಡಿಸೈರ್ಸ್ ಮತ್ತು ಲೈಂಗಿಕ ಪ್ರವೃತ್ತಿಗಳ ಮೇಲೆ ಮಾತ್ರ ಗಮನಹರಿಸುತ್ತಿತ್ತು. ಒಂದು ಕೃತಿಯನ್ನು ನೋಡಿದಾಗ ಫ್ರಾಯ್ಡ್ ಅದನ್ನ ಕೇವಲ ಆ ಲೇಖಕನ ಮುಚ್ಚಿಟ್ಟ ಆಸೆಗಳ ಹೊರಹೊಮ್ಮುವಿಕೆ ಅಂತ ನೋಡ್ತಿದ್ರು. ಹೌದು. ಆದರೆ ಜಂಗ್ ಅವರ ದೃಷ್ಟಿಕೋನ ಬೇರೆಯೇ ಇತ್ತು. ಹೌದು, ವಿಶ್ ಫುಲ್ಫಿಲ್ಮೆಂಟ್ ಮತ್ತು ರೆವಲ್ಯೂಷನ್ ಆಫ್ ಯೂನಿವರ್ಸಲ್ ಟ್ರೂತ್ಸ್ ನಡುವಿನ ವ್ಯತ್ಯಾಸ ಬಹಳ ದೊಡ್ಡದು ಅಲ್ವಾ? ಖಂಡಿತ. ಫ್ರಾಯ್ಡ್ ದೃಷ್ಟಿಯಲ್ಲಿ ಕಲೆ ಅಂದ್ರೆ ಮನುಷ್ಯನಿಗೆ ನಿಜ ಜೀವನದಲ್ಲೇ ಸಿಗದ ಆಸೆಗಳನ್ನು ಕಲ್ಪನೆಯಲ್ಲಿ ಪೂರೈಸಿಕೊಳ್ಳುವ ಒಂದು ದಾರಿ, ಅಂದ್ರೆ ವಿಶ್ ಫುಲ್ಫಿಲ್ಮೆಂಟ್. ಮತ್ತು ಕೃತಿಯನ್ನು ಕೇವಲ ಮಾನಸಿಕ ಕಾಯಿಲೆಯ ರೋಗ ಲಕ್ಷಣಗಳಂತೆ ಅಂದ್ರೆ ಸೈಕಲಾಜಿಕಲ್ ಸಿಂಪ್ಟಮ್ಸ್ ತರಹ ಫ್ರಾಯ್ಡ್ ನೋಡುತ್ತಿದ್ದರು. ಆದರೆ ಜಂಗ್ ದೃಷ್ಟಿಯಲ್ಲಿ ಸಾಹಿತ್ಯವು ಸಾರ್ವತ್ರಿಕ ಸತ್ಯದ ಅನಾವರಣ. ಓಹೋ. ಜಂಗ್ ಪ್ರಕಾರ ಒಂದು ಶ್ರೇಷ್ಠ ಪುರಾಣವನ್ನು ಕೇವಲ ಲೇಖಕನ ಬಾಲ್ಯದ ಆಘಾತ ಅಂತ ಕುಗ್ಗಿಸಿದ್ರೆ ಆ ಕಥೆಗೆ ಇರುವ ಸಾಂಸ್ಕೃತಿಕ ಶಕ್ತಿಯನ್ನೇ ನಾವು ಕಸಿದುಕೊಂಡಂತೆ. ಕರೆಕ್ಟ್, ನಿಜ. ಜಂಗ್ ಅವರ ವಿಧಾನ ಬಹಳ ಆಧ್ಯಾತ್ಮಿಕ ಮತ್ತು ತಾತ್ವಿಕವಾಗಿದೆ. ಹೌದು. ಈಗ ಪ್ರಬಂಧದ ಕೊನೆಯ ಭಾಗ, 8ನೇ ಭಾಗ, ಸಾಹಿತ್ಯದ ಕಾರ್ಯ. 8 ಪಾಯಿಂಟ್ ಫಂಕ್ಷನ್ ಆಫ್ ಲಿಟರೇಚರ್. ಸಾಹಿತ್ಯದ ಕಾರ್ಯ ಕೇವಲ ಮನೋರಂಜನೆಗೋ ಅಥವಾ ಸೌಂದರ್ಯದ ಆನಂದಕ್ಕೋ ಸೀಮಿತವಲ್ಲ. ಓಹೋ. ಮನುಷ್ಯ ತನ್ನ ದೈನಂದಿನ ಜೀವನದಲ್ಲಿ ನೇರವಾಗಿ ಹೇಳಲಾಗದ ಭಾವನೆಗಳನ್ನು, ತನ್ನ ಆಂತರಿಕ ಸಂಘರ್ಷಗಳನ್ನು ಅಂದರೆ ಇನ್ನರ್ ಕಾನ್ಫ್ಲಿಕ್ಟ್ಸ್ ಎದುರಿಸಲು ಸಾಹಿತ್ಯ ಒಂದು ಸುರಕ್ಷಿತವಾದ ಜಾಗವನ್ನು ಅಂದ್ರೆ ಸೇಫ್ ಸ್ಪೇಸ್ ಒದಗಿಸುತ್ತದೆ. ಹೌದು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಸಾಹಿತ್ಯ ಹೇಗೆ ಹೀಲಿಂಗ್ ಅಂದ್ರೆ ಮಾನಸಿಕ ಗುಣಪಡಿಸುವಿಕೆಗೆ ಸಹಾಯ ಮಾಡುತ್ತದೆ ಎನ್ನುವುದನ್ನು. ಸಾಂಸ್ಕೃತಿಕ ನೆನಪುಗಳನ್ನ ಕಾಪಾಡುವುದು ಮಾತ್ರವಲ್ಲದೆ ವ್ಯಕ್ತಿ ಮತ್ತು ಸಮಾಜದ ನಡುವಿನ ಸಂಬಂಧವನ್ನು ಗಟ್ಟಿಗೊಳಿಸುವ ಪ್ರಬಲವಾದ ಸಾಧನವಾಗಿ ಸಾಹಿತ್ಯ ಕೆಲಸ ಮಾಡುತ್ತದೆ. ಖಂಡಿತ. ಎಕ್ಸಾಮ್ ದೃಷ್ಟಿಯಿಂದ ನಾವೀಗ ಪಠ್ಯದಲ್ಲಿ ಕೊಟ್ಟಿರುವ ಓವರಾಲ್ ಸಮ್ಮರಿ ಮತ್ತು ಕನ್ಕ್ಲೂಷನ್ ಅನ್ನೋ ಓದಿ ಮುಗಿಸೋಣ. ಹೌದು, ಓದಿ. ಓವರಾಲ್ ಸಮ್ಮರಿ, ಕನ್ಕ್ಲೂಷನ್. ಈ ಇಡೀ ಪ್ರಬಂಧದ ಸಾರಾಂಶ ಇಷ್ಟೇ: ಸಾಹಿತ್ಯ ಕೇವಲ ಪದಗಳ ಜೋಡಣೆಯಲ್ಲ, ಅದು ಇಡೀ ಮಾನವಕುಲದ ಸಾಮೂಹಿಕ ಅನುಭವಗಳ ಪ್ರತಿಧ್ವನಿ. ಕೃತಿಯನ್ನು ಸೈಕಲಾಜಿಕಲ್ ಮತ್ತು ವಿಷನರಿ ಅಂತ ಎರಡು ವಿಧವಾಗಿ ನೋಡಬಹುದು. ಹೌದು. ವಿಷನರಿ ಸಾಹಿತ್ಯದಲ್ಲಿ ಸಾಮೂಹಿಕ ಸುಪ್ತಪ್ರಜ್ಞೆ ಮತ್ತು ಆರ್ಕಿಟೈಪ್ಸ್ ಪ್ರಮುಖ ಪಾತ್ರ ವಹಿಸುತ್ತವೆ. ಓಹೋ. ಲೇಖಕ ಒಬ್ಬ ಮಾಧ್ಯಮ ಮತ್ತು ವಿಮರ್ಶಕ ಕೇವಲ ತೀರ್ಪುಗಾರನಲ್ಲ, ಆತ ಒಬ್ಬ ಇಂಟರ್ಪ್ರಿಟರ್. ಖಂಡಿತ. ಇಂತಹ ಇನ್ನಷ್ಟು ಆಳವಾದ ಪರೀಕ್ಷಾ ದೃಷ್ಟಿಕೋನದ ವಿಶ್ಲೇಷಣೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಖಂಡಿತ ಮರೆಯದಿರಿ. If you find this explanation helpful, kindly subscribe to this YouTube channel for more English literature and literary theory lectures.